ಅವಮಾನ ಆದಾಗ ಯಾರು ಇಲ್ಲಿ ಬರೋದಿಲ್ಲ. ಇವತ್ತಿನ ನಿಮ್ಮ ಕ್ಷೇತ್ರ ಎಮ್ ಎಲ್ ಎ ಯಾರು ಅವ್ರ ಹೆಸರು ಈ ಎಮ್ ಎಲ್ ಎ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಹಿಡ್ಕೊಂಡು ತಾವು ಓಟ್ ಕೇಳ್ತೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಫೋಟೋ ಹಿಡ್ಕೊಂಡು ವಿಧಾನಸೌಧದಾಗ ಪ್ರತಿಭಟನೆ ಮಾಡ್ತೀರಿ. ಬಿಜೆಪಿ ಅವರಿಗೆ ಟಾರ್ಗೆಟ್ ಮಾಡ್ತೀರಿ. ಅಲ್ಲೇ ನಿಮ್ಮ ಊರದಲ್ಲಿ ನಿಮ್ಮ ಪಕ್ಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರೆ ನಿಮ್ಗೆ ಬಂದು ನೋಡುವಂತ ಅರ್ಹತೆ ಇಲ್ಲ. ಇವು ಯಾವ ದೊಡ್ಡ ನಾಯಕ ಎಮ್ ಎಲ್ ಎ ಬಾಬಾ ಪಾಟೀಲ್ ಅದಲ್ಲ, ಬಾಬಾ ಪಾಟೀಲ್ ಅವ್ರಿಗೆ ನಾವು ಹೇಳ್ತೇವೆ, ನೀವು ಪಕ್ಕ ದಲಿತ ವಿರೋಧಿಗಳು. ನೀವು ಇಲ್ಲಿ ಎಷ್ಟು ದೊಡ್ಡ ಘಟನೆ ನಡೆದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಮಾನ ಆದರೂ ನಮ್ಮ ಸಮುದಾಯ ನಿಮ್ಗೆ ಓಟ್ ಬೇಕು, ಸಮುದಾಯ ಬಂದು ಮಾತಾಡ್ಸಂತ ನಿಮ್ಗೆ ಶಾಸಕರಿಗೆ ಮತ್ತೊಂದೇನು ವಿಷಯ ಹೇಳ್ತೇನಂತಂದ್ರೆ, ಇವತ್ತಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಬರೀ ಭಾರತದಲ್ಲಿ ಆಗೋದಿಲ್ಲ, ಇಡೀ ವಿಶ್ವದಲ್ಲಿ 18 ರಾಷ್ಟ್ರಗಳಲ್ಲಿ ಪ್ರತಿ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಡೀ ಜಗತ್ತಿನಲ್ಲಿ ಮೂಲೆ ಮೂಲೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ತಾರೆ. ಅದನ್ನ ಕೇಳಿಲ್ಲ MK ಹುಬ್ಬಳ್ಳಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡೋ ಪರ್ಮಿಷನ್ ತಗೋಬೇಕಂತ ಪರ್ಮಿಷನ್ ಬೇಕು. ಈಶ್ವರಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ಬೇಕು, ಪರ್ಮಿಷನ್ ತಗೋಬೇಕಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೆರವಣಿಗೆ ಮಾಡ್ಬೇಕಂದ್ರೆ ಪರ್ಮಿಷನ್ ತಗೋಬೇಕಂತ ಮಾನ್ಯ ಕಿತ್ತೂರು CPI ಸಾಹೇಬ್ರ ನಾನು ಹೇಳ್ತೇನೆ. ಇವತ್ತು ನಿಮ್ಮ ಮುಂದೆ ಹೋಗಲ್ಲ, ನಾಳೆ IG ಸಾಹೇಬ್ರ ಮುಂದೆ ಹೇಳ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಮಾಡ್ಬೇಕಾದ್ರೆ ನಿಮ್ಗೆ ಪರ್ಮಿಷನ್ ಬೇಕಾ? ನಾನು ಇಲ್ಲ ನಿಮ್ಗೆ ಉತ್ತರ ಕೊಡಲ್ಲ, ನಾ ಇತರ ಮುಂದೆ ಕೊಡ್ತೇನೆ, IG ಸಾಹೇಬ್ರ ಮುಂದೆ ಕೊಡ್ತೇನೆ. ಅಂದರೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡೋಕ್ಕೆ ಯಾವೊಂದು ಪರ್ಮಿಷನ್ ಇಲ್ಲ. ಪೂರ ಜಿಲ್ಲಾಧಿಕಾರಿಗಳು ಹೇಳಿದಾರು 5 ದಿವಸ ಯಾವುದೋ ರಾಜ್ಯ ಒಳಗೆ ಜಿಲ್ಲಾ ಮುಕ್ತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ರಿ. ನಮಗೆ ಖುಷಿ ಐತಪ್ಪ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ ದಿನ ನಮಗೆ ಖುಷಿ ಐತಿ, ನಿಮಗೆ ಖುಷಿ ಇಲ್ಲ. ನಮಗೆ ಖುಷಿ ಐತಿ, ನಾವು ಹಚ್ಚಿ ಕುಣಿತೇವೆ, ಡಾಲ್ವೆ ಹಚ್ಚಿ ಕುಣಿತೇವೆ, ನಾವು ಖುಷಿ ಆಚರಣೆ ಮಾಡ್ತೇವೆ. ನಿಮ್ಗೇನಾರ ಹುಟ್ಟೇವು ಹೊಟ್ಟಿ ಊರಿ ಏನ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡಿದ್ರೆ ಯಾರು ನಾಯಕರು ಯಾರು ಪರ್ಮಿಷನ್ ನಮ್ಗೆ ಬೇಕಾಗಿಲ್ಲ. ಮಾಡ್ತೇವೆ. ಒಂದ್ ನಿಮಿಷ, ಇಲ್ಲಿ ಏನಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿದಾರಲ್ಲ, ಅವ್ರು ನೀವ್ ಏನಾದ್ರೆ ಒಂದು ವಾರ ಒಳಗೆ ಬಂಧಿಸದೆ ಹೋದಿಲ್ಲ, ನಾಳೆ ಎಲ್ಲಾರು MK ಹುಬ್ಬಳ್ಳಿ ಎಲ್ಲಾರು ತಯಾರದಿರಲ್ಲ, ಎಲ್ಲಾರು ಹೋಗಿ ಒಗ್ಗಟ್ಟಾಗಿ ಕಿತ್ತೂರ ಇಲಾಖೆ ಪೊಲೀಸ್ ಇಲಾಖೆ ಇರೋದನ್ನ IG ಕಡೆ ಧರಣಿ ಕೊಂಡ್ರು. ಯಾಕಂದ್ರೆ ಒಬ್ಬ ದಲಿತ ಸಂಘಟನೆ ಬಂದ್ ಘೋಷಣೆ ಮಾಡ್ತಾರ, ಪೊಲೀಸರು ಹಿಂದಿಂದ ಬಂದೇ ಚಾಲು ಮಾಡ್ರಿ ಅಂತ ಹೇಳ್ತಾರ. ಇದೆಂತ ನ್ಯಾಯ ಇದೆ? ಮಾನ್ಯ ಪೊಲೀಸರ ಪ್ರತಿಭಟನೆ ಮಾಡ್ಲಿಕ್ಕೆ ಯಾರ್ದು ಪರ್ಮಿಷನ್ ಅವಶ್ಯಕತೆ ಇಲ್ಲ. ಸಂವಿಧಾನ ಒಳಗೆ ಹಾಕೈತಿ, ಅನ್ಯಾಯದ ಪ್ರತಿಯೊಬ್ಬರು ಪ್ರತಿಭಟನೆ ಮಾಡ್ಬೋದು. ನಮ್ಗೆ ಅನ್ಯಾಯ ಆಗೈತಿ, ವಿಶ್ವ ನಾಯಕನ ಅನ್ಯಾಯ ಐತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಆಗೈತಿ, ನಾವು ಪ್ರತಿಭಟನೆ ಮಾಡೇ ಮಾಡ್ತೇವೆ. ಇನ್ನೇನಾದ್ರೂ ನಾವು 6 ದಿವಸ ಒಳಗೆ ತಾವು ಏನಾದ್ರೆ ಆರೋಪಿನ ಬಂಧಿಸೇ ಹೋದಲ್ಲಿ ನಾಳೆ ಬರುವಂತ ಹೋರಾಟ ನಿಮ್ಮ ಇಲಾಖೆ ವಿರುದ್ಧ ಹೋರಾಟ IG ಆಫೀಸ್ ಮುಂದೆ ಹೋರಾಟ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ.